ಇನ್ನುಳಿದವ್ರನ್ನ ಅವ್ರ ಕಡೆ ಕಸ್ಕೊಳ್ತಾರೆ ಅಂತ ಮಾತಾಡ್ತೀರಿ. ಚೀನ್ ಖಾರ್ ಅಂತ ಮಾತು ಎಲ್ಲಿ ಕಂಡಿತ್ತು ನಿಮಗೆ? ಮತ್ತು ಹೌದು, ತಪ್ಪು ಮಾಡಿದವರು, ಗದ್ದಲ ಮಾಡಿ ದುಡ್ಡು ಮಾಡಿದವರು, ಎಲೆಕ್ಟ್ರಲ್ ಬಾಂಡ್ದೊಳಗೆ ಗದ್ದಲ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡವರು, 500 ಕೋಟಿ ರೂಪಾಯಿಗಳನ್ನ ಅಥವಾ 1000 ಕೋಟಿ ರೂಪಾಯಿಗಳನ್ನ ಹಾಕಿ ಅಥವಾ 100 ಕೋಟಿಗಳನ್ನ ಹಾಕಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡಿಸ್ಕೊಂಡವ್ರನ್ನ ಯಾಕೆ ಎನ್ಕ್ವೈರಿ ಮಾಡಬಾರ್ದು? ಅವ್ರದ ಭ್ರಷ್ಟಾಚಾರಗಳು ಎನ್ಕ್ವೈರಿ ಮಾಡಬಾರ್ದಾ? ಬರೀ ಪಿಕ್ ಪಾಕೆಟ್ ಮಾಡೋರನ್ನು ಪಾಪ ಹಾದಿ ಬರುತ್ತೆ ಒಂದು ವೇಶ್ಯಾಸಂಧೆ ಮಾಡುತ್ತೆ ಹೆಣ್ಮಕ್ಕಳನ್ನು ನಾವು ಹಿಡಿದು ಒಳಗೆ ಹಾಕೊಂಬಂದ ಈ ಮಾನ ಕಳ್ಳರಲ್ಲಿ ಯಾಕೆ ಹಿಡಿಬಾರ್ದು? ಇವ್ರನ್ನ ಹಿಡಿದ್ರೆ ನಿಮ್ಮ ಸಮಾಜವಾದಕ್ಕೆ ಸಮತಾವಾದಕ್ಕೆ ಪೆಟ್ಟು ಬೀಳ್ತದೆ, ನಿಮ್ಮ ಶ್ರೀಮಂತಿಗೆ ಕಾರ್ಪೊರೇಟ್ ಇದಕ್ಕೆ ಪೆಟ್ಟು ಬೀಳ್ತದಲ್ಲ. ನೀವು ಕೇವಲ ಇವತ್ತು ಮೋದಿಯವರ ನೀವು ಒಬ್ಬ ಸಾಮಾನ್ಯ RSSದ ನೀವು ಪ್ರಚಾರಕರಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಈ ದೇಶದ ಪ್ರಧಾನಿ ನೀವು. ಇಂಥ ಇರ್ರೆಸ್ಪಾನ್ಸಿಬಲ್ ಅಂತ ನಾವು ಇದಕ್ಕೆ ಇಂಥ ಮಾತುಗಳು ಮಾಡೋದು ಎಷ್ಟು ಸರಿ? ಯಾಕಂತಂದ್ರೆ ಹಂಚೋದು ಅಂತಂದ್ರೆ ನಿಮ್ಗೆ ಗೊತ್ತದೆ, ಕಮ್ಯುನಿಸಮ್ದಲ್ಲ ಹಂಚೋದು ಅಂದ್ರೆ ಕೊಂದಾದ್ರೂ ಕಸ್ಕೊಂಡ್ಬಿಡೋದು. ಇಲ್ಲ ಅಂಥದ್ದು ಏನೂ ಇಲ್ಲ ಪಾಲಿಸಿ, ಎಲ್ಲೂ ಕಾಣೋದಿಲ್ಲ. ಯಾವುದೇ ಮ್ಯಾನಿಫೆಸ್ಟೋ ಯಾರ್ದು ಇರಲಿ, ಇವತ್ತು ರಾಹುಲ್ ಗಾಂಧಿ ಅವ್ರದ್ದು ಇರುವಂಥ ಅಥವಾ ಇನ್ನುಳಿದ ಪಕ್ಷಗಳದ್ದು ಇರಲಿ, ಇವತ್ತು ಅಖಿಲೇಶ್ ಯಾದವ್ ಅವ್ರದ್ದು ಇರಲಿ ಅಥವಾ ತೇಜಸ್ವಿ ಯಾದವ್ ಅವ್ರದ್ದು ಇರಲಿ, ಯಾರ್ದೂ ಇರಲಿ, ಅವ್ರು ಯಾರೂ ಇವತ್ತು ಮರು ಹಂಚಿಕೆ ಮಾಡೋದು ಅಂತ ಹೇಳಿಲ್ಲ. ಬರುತ್ತಿರುತ್ತ ಟ್ಯಾಕ್ಸ್ನೆಲ್ಲ ನಾವು ಇದನ್ನು ನಡೆಸ್ಕೊಂಡು ಹೋಗ್ತೀವಿ. ಆದಷ್ಟು ನಾವು ಇವತ್ತೇನು ಈ ಕಾರ್ಪೊರೇಟ್ಗಳಿಗೆ ಬಂಡವಾಳಶಾಹಿಗಳಿಗೆ ಏನು ಖರ್ಚು ಮಾಡ್ತೀವಿ ಅದರ ದುಡ್ಡನ್ನು ನಾವು ಇಲ್ಲಿ ಬೆಳೆಸ್ಕೊಳ್ತೀವಿ. ಇಲ್ಲಿ ಅಗ್ರಿಕಲ್ಚರ್ ಡೆವಲಪ್ ಮಾಡ್ಕೊಳ್ತೀವಿ, ಇಲ್ಲಿ ಎಜುಕೇಷನ್ ಡೆವಲಪ್ ಮಾಡ್ಕೊಳ್ತೀವಿ. ಇಲ್ಲಿ ಎಜುಕೇಷನ್ ಇಲ್ಲ. ಈಗ ನೀವು 10 ವರ್ಷ ಬಂದ್ರಿ ಕಾಂಗ್ರೆಸ್ನ ಬೈತಾ 10 ವರ್ಷದಲ್ಲಿ ನೀವು ಎಷ್ಟು ಫ್ರೀ ಆದಂಥ ದೊಡ್ಡ ಪ್ರಮಾಣದ ಹೈಯರ್ ಎಜುಕೇಷನ್ ಕೊಡುವಂಥ ಪ್ರಯತ್ನ ಎಲ್ಲಿ ಮಾಡಿದ್ದೀರಿ? ನೀವು ಮಾಡಿದರೆ ಎಜುಕೇಷನ್ ಸಿಸ್ಟಮ್ ಬಂದವ, ಇನ್ಸ್ಟಿಟ್ಯೂಟ್ ಬಂದವ, ಜೊತೆಗೆ ಯೂನಿವರ್ಸಿಟಿಗಳು ಬಂದವ, ಏನು ಹಾಕಿದ್ರೆ. ಆದರೆ ಯಾರು ಪ್ರೈವೇಟ್ದವರು ಒಂದು ನೀವು ಡಿಗ್ರಿ ಮಾಡ್ಬೇಕಾದ್ರೆ ಇವತ್ತು 10 ಲಕ್ಷ ರೂಪಾಯಿಗಳು ನೀವು ಖರ್ಚು ಮಾಡಬೇಕಾಗ್ಯದ. ಒಂದು MBBS ಮಾಡಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ಖರ್ಚು ಬರ್ತದೆ? ಬಡವ್ಗೆ ಸಾಧ್ಯದಲ್ಲ ಅದು. ದುಡ್ಡು ತಿನ್ನುವಂಥ ಅವತ್ತು ಬದುಕುವಂಥ ಬದುಕು ಬರ್ತಿರುವಂಥ ಇನ್ನೊಬ್ಬರ ಮನೆಯಲ್ಲಿ ಕಸ ಮುಸ್ರಿ ಮಾಡಿ ತನ್ನ ಮಕ್ಕಳನ್ನ ಬೆಳೆಸುವಂಥ ತಾಯಂದ್ರಿಗಾಗಲಿ ತಂದೆಯಂದ್ರಿಗಾಗಲಿ ಇದು ಸಾಧ್ಯ ಅದನ MBBS ಅಥವಾ BE ಮಾಡಿಸುವಂಥದ್ದು. ಯಾವ ಬೇಕಾದ್ರೂ ಸಾಲ ಕೊಡ್ಲಿಕ್ಕೆ ಸಾಧ್ಯ ಅದನ. ಇದನ್ನ ಯಾಕೆ ವಿಚಾರ ಮಾಡ್ತಾ ಇಲ್ಲ ರೀ ನೀವು? 90% ಅವರಿದ್ದಾರೆ ಜನ ಇಲ್ಲೇ, ಅವರಿಗೆ ಫ್ರೀ ಎಜುಕೇಷನ್ ಕೊಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅದರ ಅರ್ಥ ಶ್ರೀಮಂತರದ ಹಂಚಲ್ಲ. ಬರುತ್ತಿರುವಂಥ ಟ್ಯಾಕ್ಸ್ಗಳಲ್ಲೇ ಆದಷ್ಟು ಟ್ಯಾಕ್ಸ್ ಹೆಚ್ಚು ಇರಲಿ, ಮಾಡಿ ಏನೋ ಮಾಡಲಿ. ಟ್ಯಾಕ್ಸ್ ನೀವು ಹೆಚ್ಚು ಮಾಡಿದ್ರಿ, ಈಗ ಅಟ್ಲೀಸ್ಟ್ ಅವ್ರು ಖರ್ಚು ಮಾಡಿದ್ರು ಟ್ಯಾಕ್ಸ್ ಹೆಚ್ಚು ಮಾಡ್ತಾರೆ. ನೀವೇನು ಮಾಡಲಾರ್ದು ಟ್ಯಾಕ್ಸ್ ಹೆಚ್ಚು ಮಾಡಿದ್ರಲ್ರಿ ಇವತ್ತು? ಯಾವ ಪ್ರಮಾಣದಲ್ಲಿ ಟ್ಯಾಕ್ಸ್, ಯಾವ ರೀತಿ ಬೆಲೆ ಏರಿಕೆ, ಅದನ್ನು ಕೊಡ್ತಾರ ನಿಮ್ಮನ್ನ ಎಲ್ಲ ದಿವಾಳಿ ಪ್ರಸಾರವಾಗಿ ಮಾತಾಡ್ತಾ ಇದ್ದೀರಿ. ಇದು ನಿಜವಾಗಿಯೂ ಇವತ್ತು ಇಲೆಕ್ಷನ್ ಕಮಿಷನ್ ನಿಂತು ವಿಚಾರ ಮಾಡಬೇಕಾಗಿದೆ. ಇದು ಸರಿ ನಾ ಮಾತಾಡೋದು ಅಂತೇಳಿ. ಒಂದು ಕಡೆ ಕೋಮುವಾದದ ಬಗ್ಗೆ ಮಾತಾಡೋಂಗಿಲ್ಲ, ಅದನ್ನೇ ಮಾತಾಡ್ತೀರಿ. ಮುಸಲ್ಮಾನ್ರಿಗೆ ಹಸ್ತಾರು ಕೊಡ್ತಾರೆ, ಅದನ್ನು ಮಾತಾಡ್ತೀರಿ. ಅವ್ರಷ್ಟ ಅದರಿ ದೇಶಾಗ ಅವ್ರ ಬಗ್ಗೆ ನಾವು ನೋಡಿರಿ ಕಾಳಜಿ ಎಲ್ಲರದ್ದು ಮಾಡಬೇಕಾಗ್ತದೆ. ದೇಶದಿಂದ ಒಬ್ಬ ನಾಯಕರು ನೀವು ಮಾಡಬೇಕು ಅದನ್ನು. ಅವರು ನಿಮಗೆ ಓಟ್ ಹಾಕಿದ್ದಾರೆ, ಹಾಗಲಿ ಬಿಡಿ. ನೀವು ಅವರೆಲ್ಲರೂ ರಿಪ್ರೆಸೆಂಟೇಟಿವ್. ನಿಮಗೆ 37% ಓಟ್ ಬಂದದ. ಆದ್ರೆ ಇನ್ನುಳಿದ 63% ಜನರು ಸಹಿತ ಇವತ್ತು ಅವ್ರು ನಿಮ್ಮನ್ನು ಪ್ರಧಾನಿ ತಪ್ಪಿಕೊಂಡಿದ್ದಾರೆ. ಅವ್ರ ಬಗ್ಗೆ ನೀವು ವರ್ಕ್ ಮಾಡಲೇಬೇಕಾಗ್ತದೆ, ಅವ್ರು ಬದುಕುವಂಥ ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ಅದ್ರಾಗ ಎರಡು ಮಾತಿಲ್ಲ. ಅದರಿಂದ ನೀವು 80-20 ಮಾಡೋದು, ಬುಲ್ಡೋಸರ್ ಮಾಡೋದು, ಮತ್ತೇನು ಮಾಡೋದು, ಮತ್ತು ಹಳೆಯ ಟ್ರ್ಯಾಕಿಗೆ ಬರ್ತಾಯಿದ್ದೀರಿ. ಇದು ನಿಜವಾಗಿಯೂ ಒಬ್ಬ ಪ್ರಧಾನಿಯವರಿಗೆ ಶೋಭಿಸುವಂಥ ವಿಚಾರ ಅಲ್ಲ. ಯಾಕಪ್ಪ ಅಂತಂದ್ರೆ ಮಂಗಳಸೂತ್ರ ಕಸ್ಕೋತಾರೆ, ಆಸ್ತಿ ಕಸ್ಕೋತಾರೆ, ಭೂಮಿ ಕಸ್ಕೋತಾರೆ, ಮತ್ತೇನೋ ಕಸ್ಕೋತಾರೆ, ಇದ್ದು ಬಿದ್ದೆಲ್ಲ ರೊಕ್ಕ ಕಸ್ಕೊಳ್ತಾರೆ ಅನ್ನುವಂಥ ಈ ಪ್ರಚಾರ ಮಾಡಲಾಗಿತ್ತಿದ್ರಿ. ಇದು ಭಯ ಹುಟ್ಟಿಸುವಂಥದ್ದು ಒಂದು. ಎರಡನೇದು, ನೀವು ಇದಕ್ಕೆ ಭಯ ಪಡ್ತಾ ಇದ್ದೀರಿ ಅಂತೇಳಿ. ಅದು ಸೋಲ್ತಾರೆ ಯಾವ ಬಲ ಅನ್ನುವಂಥದ್ದು. ಇವತ್ತು ಆ ಮಾತುಗಳಿಲ್ಲ ನಿಮ್ಮಲ್ಲಿ. 400 ಗೆದ್ದೇ ತರ್ತೀನಿ, ಮತ್ತೇನೋ ಮಾಡ್ತೀನಿ ನೋಡಿದ್ರೆ ಈ ವಾರದಲ್ಲಿ ಇಲ್ಲ ಎಲ್ಲಿ ನೀವು ಕೇಳ್ತಾನೆ ಇಲ್ಲ ಅದನ್ನು ಆದಷ್ಟು ಇವತ್ತು ಕೋಮುವಾದ ನೆಲೆಗಟ್ಟಿನಲ್ಲೂ ಅದರ ಬಗ್ಗೆ ಪ್ರಯತ್ನ ಮಾಡ್ತಾಯಿದ್ರಿ. ಹೀಗಾಗಿ ಇವತ್ತು ಈ ವಿಷಯದ ಬಗ್ಗೆ ಸಾಕಷ್ಟು ನಮ್ಮ ವಿರೋಧಿ ಮುಖಂಡರು ಖಂಡನೆ ಮಾಡಿದ್ದಾರೆ, ಜೊತೆಗೆ ದೂರು ಕೊಟ್ಟಿದ್ದಾರೆ, ಅಥವಾ ಒಂದು ಬ್ಲೇಮು ಮಾಡಿದ್ದಾರೆ ಈ ನಮ್ಮ ಇಲೆಕ್ಷನ್ ಕಮಿಷನ್ಗೆ ಹೋಗಿ. ಇಲ್ಲ ಇಂಥೆಲ್ಲ ಮಾತುಗಳು ಮಾತಾಡ್ತಾ ಇದ್ದಾರೆ, ದೇಶವನ್ನು ಒಳಿತಿರುವಂಥ ಮಾತಾಡ್ತಾ ಇದ್ದಾರೆ, ಹಿಂದೂ ಮುಸ್ಲಿಮ್ ಅಂತ ಮಾತಾಡ್ತಾ ಇದ್ದಾರೆ. ಇವೆಲ್ಲವೂ ಈಗೇನು ಇಲೆಕ್ಷನ್ನ ಏನು ರೂಲ್ಸ್ ಅದ ಅದ್ರ ವಿರೋಧಿಗಳಿದ್ದಾವೆ. ಅದಕ್ಕಾಗಿ ನೀವು ಅವರನ್ನು ಬಾಯಿ ಮುಚ್ಚಿಸ್ರಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅದು ಎಲೆಕ್ಷನ್ ಕಮಿಷನ್ ಎಷ್ಟು ಮಟ್ಟಿಗೆ ಇದು ಮುಚ್ಚಿಸ್ತದ? ಯಾಕೆಂದರೆ ಎಲೆಕ್ಷನ್ ಏನು ಕಮಿಷನರ್ ಇದ್ದಾರೆ ಅವರು ಪ್ರಧಾನಿಯವರಿಂದ ಆಯ್ಕೆ ಆದಂಥವ್ರು ಇದ್ದಾರೆ. ಅವ್ರು ಯಾವಾಗ ಈ ಪ್ರಧಾನಿಯವ್ರ ವಿರುದ್ಧ ಹೋಗೋಕ್ಕೆ ಸಾಧ್ಯದ? ಆದರೂ ಏನು ಮಾಡ್ತಾರೆ ನೋಡಬೇಕಾಗಿದೆ. ಅದೇನೂ ಇರಲಿ, ಈ ನಮ್ಮ ಮೋದಿಜಿಯವರು ಈ ಒಂದು ವಾದವನ್ನು ಹರಿಬಿಟ್ಟಿದ್ದರಿಂದಾಗೆ
ಸಾಕಷ್ಟು ಮಧ್ಯಮ ವರ್ಗದ ಮತ್ತು ಮೇಲ್ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜನರಲ್ಲೂ ನಿಧಾನಕ್ಕೆ ಭಯ ಮೂಡ್ತಾ ಇದೆ ಅಂತ. ಎಲ್ಲಿ ಕಾಂಗ್ರೆಸ್ ಬಂತಪ್ಪ ಅಂತಂದ್ರೆ ನಮ್ಮನ್ನು ಎಲ್ಲರೂ ಆಸ್ತಿ ಕಸ್ಕೊಂಡಿತ್ತು ಅಥವಾ ಸಮಾನತೆ ಹೆಸರು ತರ್ತದೋ ಏನೋ. ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಘೋಷಣೆ ಮಾಡಿದ್ದಾರೆ. 5 ನ್ಯಾಯಗಳನ್ನು, ಪಂಚ ನ್ಯಾಯಗಳನ್ನು, 25 ಗ್ಯಾರಂಟಿಗಳನ್ನು ದುಡ್ಡು ಹಿಡಿದು ಒದಗಿಸ್ತಾರೆ. ಅಂದರೆ ಇಲ್ಲಿ ಶ್ರೀಮಂತರಿಂದ ಕಸೂರು ಹಾಕ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಹರಿಬಿಟ್ಟಿದ್ದಾರೆ ನಮ್ಮ ಮೋದಿಯವರು. ಅದನ್ನು ಒಪ್ಪುವಂಥ ಜನರು ಇಲ್ಲಿ ಸಾಕಷ್ಟು ಇದ್ದಾರೆ. ಹೀಗಾಗಿ ಮೋದಿಯವರು ಇವತ್ತು ಏನೋ ಮಾತಾಡಿದ್ರು ಭಾಳ ಎಚ್ಚರಲೆ ಮಾತಾಡಬೇಕಾಗಿದೆ. ಯಾಕಂದ್ರೆ ದೇಶದ ಆಗು ಹೋಗುಗಳ ಮೇಲೆ ಇದು ಪರಿಣಾಮ ಆಗುವಂಥದ್ದು. ಜೊತೆ ತಾವು ಗೆಲ್ಲುವ ಸಲುವಾಗಿ ಏನಾದರೂ ಒಂದು ಮಾಡಿ ಹೋದರೆ ಇತಿಹಾಸ ಇವ್ರನ್ನ ಕ್ಷಮಿಸುವುದಿಲ್ಲ. ಇಂಥ ವಿಷಯಗಳನ್ನ ಮಾಡಬಾರ್ದಾಗಿತ್ತು ಅನ್ನೋದು ಹಿಂದಿನ ನಾಳಾದರೂ ಚರ್ಚೆಗೆ ಬರೋ ವಿಷಯ ಆಗಿದೆ. ಅದೇನೋ ಆಗಲಿ, ಈ ಒಂದು ಏನಪ್ಪ ಅಂತಂದ್ರೆ ಮೋದಿಯವರ ಭಾಷಣಗಳು ನಿಜವಾಗಿ ನಾವೆಲ್ಲರೂ ಇದನ್ನು ಖಂಡಿಸಲೇಬೇಕಾಗಿದೆ. ಒಂದು ರಾಷ್ಟ್ರದಲ್ಲೇ ಇಂಥ ಮಾತುಗಳು ಸರಿಯಲ್ಲ. ಕೋಮು ನೆರಗಟ್ಟಾಗಿರ್ಬೋದು, ಮತ್ತೊನಾಗಿರ್ಬೋದು, ಗೆಲ್ಲುವ ಒಂದೇ ಆಸೆಯಿಂದ ಇಲ್ಲಿ ಕೋಮು ಗಲಭೆಗಳು ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಜಾತಿಗಳಿಗೆ ತಿಕ್ಕಾಡು ಹಚ್ಚುವಂಥವು ಈಗಾಗಲೇ ನೋಡ್ಬೋದು ಬಂದ್ವಿ, ಎಲ್ಲರೂ ಮಾಡೋದು ಬಂದರೆ ಈಗ ಮೋದಿಯವರು ಅದನ್ನು ಮಾಡ್ತಾರೆ ಅನ್ನುವಂಥ ಭಯನೂ ಅನ್ನಿಸ್ತದೆ. ಅದನ್ನೂ ಆಗಲಿ ಅವ್ರ ಭಾಷಣಗಳು ಮಾತ್ರ ನೀವು ಮತ್ತು ಕೇಳ್ರಿ, ಹಲವು ಸಲ ಕೇಳ್ರಿ ಏನದಪ್ಪ ಆ ಭಾಷಣದಲ್ಲಿ ಅಂದ್ರೆ ಇದು ಏನಪ್ಪ ಅಂದ್ರೆ ದೇಶದಿದು ಒಬ್ಬ ಕಮ್ಯುನಿಸ್ಟ್ಗೆ ಹೋಗ್ಲಿಕ್ಕತ್ತದ. ಮತ್ತು ಇವತ್ತು ಪ್ರಯೋಗ ಮಾಡಿದವರು ಶಹಜಾದೆ ಇದು ಬಿಟ್ಟಿದ್ದು ನಡಕ್ಕೆ ಆಗೋ ಈ ಸಲ ಮತ್ತೆ ಪ್ರಯೋಗ ಮಾಡಿದ್ದಾರೆ. ಅಂದರೆ ರಾಜಕುಮಾರ, ನಮ್ಮ ರಾಜಕುಮಾರ್ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರು ಈ ದೇಶವನ್ನು ಎತ್ತೋ ಒಯ್ತಾ ಇದ್ದಾರೆ, ಇದನ್ನು ಬಲಿ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇದು ನಿಜವಾಗಿಯೂ ಒಬ್ಬ ಪ್ರಧಾನಿ ಮಾತಾಡುವಂಥ ವಿಷಯನ ಅನ್ನೋದು ಮತ್ತು ನಾವು ಪ್ರಶ್ನೆ ಮಾಡೋಗಬೇಕಾಗಿದೆ. ಮತ್ತು ಅದೇ ಕಾಲಕ್ಕೆ ಮತ್ತು ಮೋದಿಯವರು ಮಾತಾಡಿದಂಥ ಮಾತುಗಳನ್ನು ಕೇಳ್ಕೊಳ್ತಾ ಮನ್ ಕಿ ಬಾತ್ ಅದರ ಮನುಷ್ಯ ಇದ್ದಂಥ ಮಾತುಗಳವರು ಮಾತಾಡಿದ್ದಾರೆ. ಮತ್ತು ಇವತ್ತು ಅವರೊಬ್ಬರು ಮಾತಾಡೋರು ಎಲ್ಲರ ಪರವಾಗಿ. ಹೀಗಾಗಿ ಅವ್ರಿಗೂ ಬೇಜಾರಾಗಿರ್ಬೋದು, ಮತ್ತು ನಾ ಇರ್ಬೋದು ಅಡ್ಡಾಡಿ ತಿರುಗಾಡೆ ಆದರೂ ಆ ಜೀವ ಅಂತ ಧನ್ಯವನ್ನು ಅರಿಲಾರದ್ದು ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನೋಂಥ ಒಂದೇ ಗುರಿಯಿಂದ ಒಂದು BJP ಮತ್ತು ನರೇಂದ್ರ ಮೋದಿಯವರು ಹೊರಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ನೋಡಬೇಕಾಗಿದೆ. ಬಟ್ ಇಂಥ ಒಂದು ಸ್ಟೇಟ್ಮೆಂಟ್ಗಳಿಂದ ಇದರಿಂದ ಇಡೀ ಸಮುದಾಯದಲ್ಲೇ ಭಯದ ವಾತಾವರಣ ಅಥವಾ ಅಪನಂಬಿಕೆ ವಾತಾವರಣ ಬೆಳೆದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಇದರ ಬಗ್ಗೆ